ಬ್ಲೂ ರಿಡ್ಜ್ನಲ್ಲಿ ಆರಂಭ. ಬ್ಲೂ ರಿಡ್ಜ್ ಪರ್ವತಗಳ ರೋಲಿಂಗ್ ಅಪ್ಪುಗೆಯೊಳಗೆ ನೆಲೆಗೊಂಡಿರುವ ಆಶೆವಿಲ್ಲೆ ಎಂಬ ಆಕರ್ಷಕ ಪಟ್ಟಣವು ಫೆಲಿಕ್ಸ್ ಚೆವಲಿಯರ್ ಮತ್ತು ಐಸಾಕ್ ಚೆವಲಿಯರ್ ಎಂಬ ಇಬ್ಬರು ಸಹೋದರರ ಜೀವನಕ್ಕೆ ಸುಂದರವಾದ ಹಿನ್ನೆಲೆಯನ್ನು ಚಿತ್ರಿಸಿದೆ. ಆಶೆವಿಲ್ಲೆಯಲ್ಲಿನ ಜೀವನವು ಅದರ ಕಲಾತ್ಮಕ ಸಮುದಾಯ ಮತ್ತು ನೈಸರ್ಗಿಕ ಅದ್ಭುತಗಳೊಂದಿಗೆ ಶಾಂತಿ ಮತ್ತು ಚೈತನ್ಯದ ಮಿಶ್ರಣವಾಗಿತ್ತು. ಚೆವಲಿಯರ್ ಸಹೋದರರು ಆರಂಭದಿಂದಲೂ ಸವಾಲುಗಳನ್ನು ಎದುರಿಸಿದರು, ಈ ಧಾಮದಲ್ಲಿ ತಮ್ಮದೇ ಆದ ಮಾರ್ಗವನ್ನು ಕೆತ್ತಲು ನಿರ್ಧರಿಸಿದರು. ಸಾಧಾರಣ ಕುಟುಂಬದಲ್ಲಿ ಬೆಳೆದ ಅವರು ನಿಷ್ಕ್ರಿಯ ಕುಟುಂಬದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಿದರು. ಭಾವನಾತ್ಮಕ ಮತ್ತು ದೈಹಿಕ ಪ್ರತಿಕೂಲತೆಗಳು ಮನೆಯಲ್ಲಿ ಸುಳಿದಾಡುವ ನೆರಳುಗಳಾಗಿದ್ದವು, ಆದರೆ ಸಹೋದರರು ಪರಸ್ಪರ ಅಂಟಿಕೊಂಡರು, ಅವರ ಬಂಧದಿಂದ ಬಲವನ್ನು ಪಡೆದರು. ಆಶೆವಿಲ್ಲೆಯ ಮೇಲೆ ಸೂರ್ಯನು ಬೆಳಗಿನ ಪ್ರಭೆಯನ್ನು ಬೀರುತ್ತಿದ್ದಂತೆ ಫೆಲಿಕ್ಸ್ ಮತ್ತು ಐಸಾಕ್ ಅವರ ಪ್ರಯಾಣಗಳು ವಿಶಿಷ್ಟ ರೀತಿಯಲ್ಲಿ ತೆರೆದುಕೊಂಡವು. ಇಬ್ಬರೂ ಶಿಕ್ಷಣದ ಹಾದಿಯಲ್ಲಿ ಸಾಗುತ್ತಿರುವುದನ್ನು ಕಂಡುಕೊಂಡರು, ಯಶಸ್ಸಿನ ಕನಸುಗಳು ಅವರ ಹೃದಯಕ್ಕೆ ಹತ್ತಿರವಾಗಿದ್ದವು. ಆದಾಗ್ಯೂ ಶೈಕ್ಷಣಿಕ ಅನ್ವೇಷಣೆಗಳು ಕಠಿಣ ಏರಿಕೆ ಎಂದು ಸಾಬೀತಾಯಿತು, ಇದು ಅವರ ಅಂತಿಮ ನಿರ್ಧಾರವನ್ನು ಕೈಬಿಡಲು ಕಾರಣವಾಯಿತು.